ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ರಾಜ್ಯ ಸರ್ಕಾರಿ ನೌಕರರಿಗೆ ಉಚಿತ ಬಸ್ ಪ್ರಯಾಣ ಹಾಗೂ ಅವರ ಉಚಿತವಾಗಿ ವೈದ್ಯಕೀಯ ಸೌಲಭ್ಯಗಳನ್ನು ಸರ್ಕಾರ ನೀಡುವ ಮಟ್ಟದಲ್ಲಿ ಈಗ ಕ್ರಮಗಳನ್ನು ಕೈಗೊಂಡಿದೆ ಅನ್ನುವಂಥ ವಿಷಯವಾಗಿ ಬೆಂಕಿ ಬಿರುಗಾಳಿ ಚಾನಲ್ನ ಮೂಲಕ ನಮ್ಮ ನಾಡಿನ ಸಮಸ್ತ ನೌಕರರಿಗೆ, ಅದರಲ್ಲೂ ಕೂಡ ಸಾರಿಗೆ ನೌಕರರಿಗೆ ಈ ಸಂಚಿಕೆಯನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಆಮೇಲೆ ಈ ಒಂದು ಸಂಚಿಕೆಯಲ್ಲಿ ಅಂದರೆ ಬೆಂಕಿ ಬಿರುಗಾಳಿ ಚಾನಲ್ನಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ವಿಷಯಗಳು ಕೂಡ ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯೂ ಕೂಡ ಸಾಕ್ಷಿ. ಆದ್ದರಿಂದ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಹಲವಾರು ದಿನಗಳ ಬೇಡಿಕೆಗಳು ಕೂಡ ಇನ್ನೂ ಈಡೇರಿಲ್ಲ ಮತ್ತು ಅವು ನೆನೆಗುದಿಗೆ ಬಿದ್ದಿರ್ತಕ್ಕಂಥವು. ಅವುಗಳನ್ನು ಈಗಿನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ನೌಕರರಿಗೂ, ನಿವೃತ್ತ ನೌಕರರಿಗೂ, ಪಿಂಚಣಿದಾರರಿಗೂ ಹಾಗೂ ನಿಗಮ ಮಂಡಳಿಗಳ ನೌಕರರಿಗೂ, ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಸಮಸ್ತ ನೌಕರರಿಗೂ ಕೂಡ ಎಲ್ಲ ಬರಬೇಕಾಗಿರ್ತಕ್ಕಂಥ ಹಿಂಬಾಕಿಗಳನ್ನು ಹಾಗೂ ಸಂಬಳದಲ್ಲಿನ ಅಸಮತೋಲನವನ್ನು, ಜೊತೆಗೆ ಪಿಂಚಣಿಯಲ್ಲಿ ಆಗ್ತಿರ್ತಕ್ಕಂಥ ವಿಳಂಬವನ್ನು ಹಾಗೂ ಅವರಿಗೆ ಸರಿಯಾಗಿ ಸಿಗಬೇಕಾಗಿರ್ತಕ್ಕಂಥ ಪಿಂಚಣಿಯನ್ನು ಸಮಯೋಚಿತವಾಗಿ ನೀಡಿದರೆ ಅವರ ಜೀವನದಲ್ಲಿಯೂ ಕೂಡ ನೆಮ್ಮದಿಯ ಜೀವನವನ್ನು ಕಾಣ್ಕೊಳ್ತಾರೆ ಅನ್ನುವಂಥ ವಿಷಯವನ್ನು ಕೂಡ ನಾನು ರಾಜ್ಯ ಸರ್ಕಾರದ ಗಮನಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಹಾಗೂ ಆಯಾಯ ಇಲಾಖೆಗಳ ಸಚಿವರ ಗಮನಕ್ಕೆ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಿ ನೌಕರರಂತಂದರೆ ರಾಜ್ಯ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಅದರ ಒಂದು ಆಗು ಹೋಗುಗಳಿಗೆ, ಅದರ ಒಂದು ಬೆಳವಣಿಗೆಗಳಿಗೆ ರಾಜ್ಯ ಸರ್ಕಾರಿ ನೌಕರರ ಪಾತ್ರ ಅತಿ ಅವಶ್ಯಕವಾಗಿದೆ ಅನ್ನೋದನ್ನು ಕೂಡ ನಾವು ಸಾರ್ವತ್ರಿಕವಾಗಿ ಒಪ್ಪಿಕೊಳ್ಳಲೇಬೇಕು. ಹಾಗಿದ್ದಾಗ ಆ ಕೆಲಸ ಕಾರ್ಯಗಳಲ್ಲಿ, ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಸಮಸ್ತ ಸರ್ಕಾರಿ ನೌಕರರಿಗೆ ನಾವು ಯಾವ ರೀತಿ ನಡ್ಕೊಳ್ತಾ ಇದ್ದೇವೆ, ಅವರ ಜೊತೆಗೆ ನಾವು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದೇವೆ, ಅವರಿಗೆ ಬರಬೇಕಾಗಿರ್ತಕ್ಕಂಥ ಸಂಬಳವನ್ನು, ಪಿಂಚಣಿಯನ್ನು ಹಾಗೂ ಹಿಂಬಾಕಿಯನ್ನು ಕೂಡ ನೀಡುವುದರಲ್ಲಿ ನಾವು ಯಾಕೆ ಮೇನಾಮೇಸ ಎನಿಸ್ತಾ ಇದ್ದೇವೇನೋ ಅನ್ನುವಂಥ ಭಾವನೆಗಳು ಕೂಡ ರಾಜ್ಯ ಸರ್ಕಾರವನ್ನು ಆಳ್ತಿರ್ತಕ್ಕಂಥವರಿಗೆ ಮನದಲ್ಲಿ ಮೂಡಿದರೆ ಅರ್ಥ ಆಗ್ತೈತಿ. ಯಾಕಂದ್ರೆ ಸರ್ಕಾರಿ ನೌಕರರಂತಂದರೆ ಅವರು ಏನಪ್ಪ ಚೆನ್ನಾಗಿರ್ತಾರೆ ಬಿಡು ಅನ್ನುವಂಥ ಭಾವನೆ ಬಹುತೇಕವಾಗಿ ಸಾರ್ವಜನಿಕರಲ್ಲಿ ಇದ್ದರೂ ಕೂಡ ಅವರ ಒಂದು ಜೀವನದಲ್ಲಿಯೂ ಕೂಡ ಕರಾಳ ಚುಕ್ಕೆಗಳು ಇರ್ತಾ ಇವೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಿದ್ದಾಗ ಮಾತ್ರ ಆ ಸರ್ಕಾರಿ ನೌಕರರು ನಮ್ಮಂತೆ ಬಾಳಲಿಕ್ಕೆ ಸಾಧ್ಯ. ಹಾಗಿದ್ದಾಗ ಅವರ ಒಂದು ವೇತನ ಹಾಗೂ ಅವರ ಕೆಲಸಕ್ಕೆ ಸಿಗ್ತಿರ್ತಕ್ಕಂಥ ಹಿಂಬಾಕಿಗಳು ಹಾಗೂ ಅವರ ಒಂದು ನಿವೃತ್ತಿ ನಂತರದ ಪಿಂಚಣಿಯ ವ್ಯವಸ್ಥೆ ಹಾಗೂ ಸಮರ್ಪಕವಾದ ಎಲ್ಲ ಕೆಲಸ ಕಾರ್ಯಗಳು ಕೂಡ ನೆರವೇರ್ತಾ ಇದ್ದಾವೆಯೇ ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಎಲ್ಲವೂ ಕೂಡ ಸರಳೀಕರಣವಾಗಿಲ್ಲ ಅನ್ನುವಂಥ ಉತ್ತರಗಳು ಕೂಡ ಹೊರಬರ್ತಾ ಇರೋದು ಕೂಡ ಸ್ವಾಭಾವಿಕ. ಹಾಗಿದ್ದಾಗ ಯಾವುದೇ ಸರ್ಕಾರ ಇರಲಿ, ಯಾವುದೇ ಮುಖ್ಯಮಂತ್ರಿಗಳಿರಲಿ, ಯಾರೇ ಇರಲಿ ಅಧಿಕಾರದಲ್ಲಿ, ಅವರು ರಾಜ್ಯ ಸರ್ಕಾರಿ ನೌಕರರನ್ನು ತನ್ನ ಒಂದು ಶರೀರದ ಅಂಗಭಾಗ ಅನ್ನುವಂಥ ಅರ್ಥವನ್ನು ಮಾಡಿಕೊಂಡ್ರೆ ಸರ್ಕಾರದ ಯಂತ್ರ ಸರಳವಾಗಿ ನಡೆಯುವುದರಲ್ಲಿ ಸಂದೇಹವಿಲ್ಲವೆನ್ನುವಂಥ ಅಭಿಪ್ರಾಯ ಬೆಂಕಿ ಬಿರುಗಾಳಿದು. ಹಾಗಿದ್ದಾಗ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ವಿಷಯವನ್ನೇ ತೆಗೆದುಕೊಂಡಾಗ ಅವರಿಗೆ ಸಾಕಷ್ಟು ವರ್ಷಗಳ ಹಿಂದಿನಿಂದಲೂ ಕೂಡ ತೊಂದರೆಗಳು ಇವೆ ಹಾಗೂ ಹಿಂಬಾಕಿ ಬರಬೇಕಾಗಿರ್ತಕ್ಕಂಥ ಹಿಂಬಾಕಿಗಳು ಕೂಡ ಇರೋದು ಸ್ವಾಭಾವಿಕ. ಅವುಗಳು ಬರಬೇಕು. ಅವರ ಒಂದು ಸ್ಯಾಲ್ರಿ ಅಂದರೆ ಸಂಬಳದ ವಿಚಾರವಾಗಿಯೂ ಕೂಡ ಸರ್ಕಾರ ಆಲೋಚನೆ ಮಾಡಬೇಕು. ಆಮೇಲೆ ಅವರಿಗೆ ಬರ್ತಿರ್ತಕ್ಕಂಥ ಪಿಂಚಣಿಯ ಒಂದು ವಿಚಾರವಾಗಿಯೂ ಆಲೋಚನೆ ಮಾಡಬೇಕು. ಹಾಗಾದಾಗ ಮಾತ್ರ ಅವರ ಬಾಳಿನಲ್ಲಿಯೂ ಕೂಡ ಸುಂದರವಾದ ಮೋಡಗಳು ಏಳಲಿಕ್ಕೆ ಸಾಧ್ಯ. ಹಾಗಿದ್ದಾಗ ಈ ಸಂದರ್ಭದಲ್ಲಿ ಸರ್ಕಾರ ಸಮಸ್ತ ನಾಡಿನ ಸರ್ಕಾರಿ ನೌಕರರ ಒಂದು ಹಿತದೃಷ್ಟಿಯಿಂದ ಅವರಿಗೆ ಬರಬೇಕಾಗಿರ್ತಕ್ಕಂಥ ಎಲ್ಲ ಸಹಾಯ ಸವಲತ್ತುಗಳನ್ನು ನೀಡಬೇಕನ್ನುವಂಥ ಒತ್ತಡವನ್ನು ಈ ಸಂದರ್ಭದಲ್ಲಿ ನಾನು ಹಾಕಲಿಕ್ಕೆ ಬಯಸಿದ್ದೇನೆ. ಜೊತೆಗೆ ರಾಜ್ಯ ಸರ್ಕಾರಿ ನೌಕರರು ಅಂತಂದರೆ ಅವರು ಈಗ ನಾನು ಮಾಡ್ತಾ ಇರೋದು KSRTC ನೌಕರರ ಒಂದು ವಿಚಾರವಾಗಿ. KSRTC ನೌಕರರು ಅಂತಂದರೆ ನಮಗೆ ಕಂಡು ಬರುವುದು ಕಂಡಕ್ಟರ್ ಮತ್ತು ಡ್ರೈವರ್, ಚಾಲಕ ಮತ್ತು ನಿರ್ವಾಹಕರು. ಇವರನ್ನೇ ನಾವು ಸಾರಿಗೆ ನೌಕರರೆಂದು ಪರಿಗಣಿಸ್ತಾ ಇದ್ದೇವೆ. ಆದರೆ ಆ ಎಲೆಯ ಮರೆಯಲ್ಲಿರುವ ಮಲ್ಲಿಗೆ ಹೂವಿನಂತೆ ಹಲವಾರು
ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಿರ್ತಕ್ಕಂಥ ಸಾಕಷ್ಟು ಲಕ್ಷಾಂತರ ಕಾರ್ಮಿಕರು ಕೂಡ ಆ ಒಂದು ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಿದ್ದಾಗ ಅವರಿಗೆ ಬರಬೇಕಾಗಿರತಕ್ಕಂಥ ಹಿಂಬಾಕಿಯನ್ನು ಸರ್ಕಾರ ಇನ್ನೂವರೆಗೂ ಕೂಡ ನೀಡಿಲ್ಲ. ಅದು ಕೂಡ ನೀಡುವಂತಾಗಬೇಕು. ಜೊತೆಗೆ ಅವರ ಒಂದು ಸಂಬಳದಲ್ಲಿ ಸಮತೋಲನವೂ ಕೂಡ ಇಲ್ಲ. ಹಾಗಿದ್ದಾಗ ಅದನ್ನು ಕೂಡ ಸರಿಪಡಿಸಬೇಕು. ಎಷ್ಟೋ ದಿನಗಳಿಂದ ಅವರು ಹೋರಾಟಗಳನ್ನು ಮಾಡಿದರೂ ಕೂಡ ಸರ್ಕಾರ ಈ ನಿಟ್ಟಿನಲ್ಲಿ ಇನ್ನೂ ಕಣ್ಣು ತೆರೆದು ಅವರನ್ನು ನೋಡ್ತಾ ಇಲ್ಲ ಅನ್ನುವಂಥ ಭಾವನೆಗಳು ಕೂಡ ನಮ್ಮ ಎದುರಿಗೆ ಗೋಚರಿಸ್ತಾ ಇವೆ. ಅವು ಹೋಗಲಾಡಿಸಬೇಕು. ಅಂದಾಗ ಮಾತ್ರ ಅವರ ಬಾಳಿನಲ್ಲಿಯೂ ಕೂಡ ಒಳ್ಳೆಯ ಜೀವನವನ್ನು ನಡೆಸುವಂತೆ ಆಗ್ತದೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೀನಿ. ಹಾಗಿದ್ದಾಗ ಅವರ ಒಂದು ಉಚಿತ ಪ್ರಯಾಣ ಯಾವ ರೀತಿ ಇರ್ತೈತಿ, ಅವರ ಒಂದು ದಿನನಿತ್ಯದ ಕೆಲಸ ಕಾರ್ಯಗಳು ಯಾವ ರೀತಿ ನಡೀತಾ ಇರ್ತವೆ, ಅವರನ್ನು ಅವಲಂಬಿಸಿರ್ತಕ್ಕಂಥವರ ಅವರ ಜೀವನ ಮಟ್ಟ ಯಾವ ರೀತಿ ಇರ್ತೈತಿ, ಅವರ ಒಂದು ದೈನಂದಿನ ಕೆಲಸ ಕಾರ್ಯಗಳೇನು ಅನ್ನುವಂಥ ವಿಚಾರಗಳನ್ನು ನಾವು ಮೆಲುಕು ಹಾಕಿದಾಗ ಚಾಲಕರು ಮತ್ತು ನಿರ್ವಾಹಕರ ವಿಚಾರವನ್ನೇ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಚಾಲಕರು ಮತ್ತು ನಿರ್ವಾಹಕರಿಗೆ ಸಾಕಷ್ಟು ಪ್ರಮಾಣದ ಅಡೆತಡೆಗಳು ಇವೆ. ಯಾಕಂದರೆ ಅವರಿಗೆ ವಿಶ್ರಾಂತಿ ಇಲ್ಲ, ನಿದ್ದೆ ಇಲ್ಲ, ಜೊತೆಗೆ ಅವರಿಗೆ ಸರಿಯಾದ ಊಟದ ವ್ಯವಸ್ಥೆಯೂ ಕೂಡ ಇಲ್ಲ. ವಿಶ್ರಾಂತಿ ಪಡೆಯಲಿಕ್ಕೆ ಅವರಿಗೆ ಸಾಕಷ್ಟು ಕಷ್ಟಗಳು ಎದುರಾಗ್ತಾ ಇವೆ. ಇಷ್ಟೆಲ್ಲ ಮಾಡಿ ಅವರು ಕೆಲಸ ನಿರ್ವಹಣೆ ಮಾಡಿದರೂ ಕೂಡ, ಸೇವೆ ಸಲ್ಲಿಸಿದರೂ ಕೂಡ ಅವರಿಗೆ ಬರಬೇಕಾಗಿರ್ತಕ್ಕಂಥ ಸರ್ಕಾರಿ ಸಂಬಳದ ವಿಚಾರವಾಗಿ ಅವರು ಯಾವತ್ತೂ ಕೂಡ ಇನ್ನೂವರೆಗೆ ಖುಷಿಯಾಗಿ ಇಲ್ಲ. ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಅವರಿಗೆ ಬರಬೇಕಾಗಿರತಕ್ಕಂಥ ಸಾಕಷ್ಟು ಪ್ರಮಾಣದ ಅರಿಯರ್ಸ್ ಸರ್ಕಾರದಲ್ಲಿ ಹಾಗೇ ಇದೆ. ಅದನ್ನು ಕೂಡಲೇ ವಿಳಂಬ ಮಾಡದೆ ಬಿಡುಗಡೆ ಮಾಡಬೇಕು. ಹಾಗೂ ಅವರ ಬಾಳಿನಲ್ಲಿಯೂ ಕೂಡ ಸಂತಸದ ದಿನಗಳನ್ನು ಎನಿಸುವಂತಾಗಬೇಕು. ಜೊತೆಗೆ ಉಚಿತ ಪ್ರಯಾಣ, ಅವರು ಸರ್ವಿಸ್ ಮಾಡುವಾಗ ರಾಜ್ಯದಾದ್ಯಂತ ಅವರು ಉಚಿತವಾಗಿ ಪ್ರಯಾಣ ಮಾಡ್ತಿರ್ತಾರೆ. ಜೊತೆಗೆ ಆ ಒಂದು ಉಚಿತ ಪ್ರಯಾಣ ಸರ್ಕಾರಿ KSRTC ನೌಕರರಿಗೆ ಇರ್ತೈತಿ, ಆದರೆ ಅವರ ಕುಟುಂಬ ವರ್ಗದವರಿಗೆ ಇರೋದಿಲ್ಲ. ಹಾಗಿದ್ದಾಗ ಅವರಿಗೆ ನಿವೃತ್ತಿಯ ನಂತರ ಹಾಗೂ ಸರ್ವಿಸ್ ಮಾಡುವಾಗ ಅವರ ಒಂದು ಆರೋಗ್ಯ ದೃಷ್ಟಿಯನ್ನು ಕೂಡ ಸರ್ಕಾರ ಈಗ ಗಮನದಲ್ಲಿ ತೆಗೆದುಕೊಂಡಿದೆ. ಅದನ್ನು ಕೂಡ ನಾವು ಈ ಕೂಡಲೇ ಈ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಅಂತೇಳಿ ಸಾರಿಗೆ ಸಚಿವರಾಗಿರ್ತಕ್ಕಂಥ ಬೈರತಿ ಬಸವರಾಜ್ ಅವರು ಹೇಳಿದ್ದಾರೆ. ಅದೇನೆಂತಂದರೆ, ಸಾರಿಗೆ ನೌಕರರು ನಿವೃತ್ತರಾದ ಮೇಲೆ ಈಗ ಅವರು ವಾರ್ಷಿಕವಾಗಿ 500 ರೂಪಾಯಿ ಉಚಿತ ಪಾಸ್ ಪಡೆಯಲಿಕ್ಕೆ ರಿನ್ಯೂವಲ್ ಕಟ್ಟಬೇಕಾಗಿರ್ತೈತಿ. ಅದನ್ನು ಕೂಡ ನಾನು ಇನ್ನು ಮೇಲೆ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಪ್ರಧಾನ ಕಾರ್ಯದರ್ಶಿಗಳ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ಹಾಗಿದ್ದಾಗ ಆಮೇಲೆ ಅವರು ಸರ್ವಿಸ್ ಮಾಡುವಾಗ ಹಾಗೂ ನಿವೃತ್ತಿಯ ನಂತರ ಅವರ ಆರೋಗ್ಯ ತುಂಬ ಕ್ಷೀಣವಾಗಿರ್ತೈತಿ. ಯಾಕಂದರೆ ಅವರ ದಿನನಿತ್ಯದ ಪ್ರಯಾಸದಲ್ಲಿ ಅವರ ಒಂದು ಆರೋಗ್ಯ ಹದಗೆಟ್ಟಿರ್ತೈತಿ. ಆ ಒಂದು ನಿವೃತ್ತಿಯ ನಂತರ ಸರ್ವಿಸ್ನಲ್ಲಿ ಇದ್ದಾಗಲೂ ಕೂಡ ಅವರ ಒಂದು ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು 4 ನಿಗಮಗಳ ವ್ಯಾಪ್ತಿಯಲ್ಲಿ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆಗಳಲ್ಲಿ ಅವರಿಗೆ ಉಚಿತವಾದ ವೈದ್ಯಕೀಯ ಸೌಲಭ್ಯ ಮತ್ತು ಉಚಿತ ಚಿಕಿತ್ಸೆಯನ್ನು ಕೂಡ ನೀಡುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚಿಸಿ ಇದನ್ನು ಆದಷ್ಟು ಶೀಘ್ರವಾಗಿ ನೆರವೇರಿಸ್ತೀನಿ ಅನ್ನುವಂಥ ವಿಚಾರವನ್ನು ಕೂಡ ಮಾನ್ಯ ಸಚಿವರು ಹೇಳಿದ್ದಾರೆ. ಹಾಗಿದ್ದಾಗ ಈ ಎಲ್ಲ ವಿಚಾರಗಳು ಚಾಲಕ ಮತ್ತು ನಿರ್ವಾಹಕರ ಜೊತೆಗೆ KSRTCಯ ಸಮಸ್ತ ನೌಕರರಿಗೂ ಕೂಡ ಈ ಒಂದು ಸೌಲಭ್ಯಗಳು ಸಮರ್ಪಕವಾಗಿ ಸಿಗಲಿ. ಅವರಿಗೆ ಬರ್ತಿರ್ತಕ್ಕಂಥ ಸಂಬಳ ಇನ್ನೂ ಕೂಡ ಜಾಸ್ತಿ ಆಗಬೇಕು. ಆಮೇಲೆ ಅವರ ಹಿಂಬಾಕಿಯನ್ನು ಸರ್ಕಾರ ವಿಳಂಬ ಮಾಡದೆ ಕೊಡಬೇಕು. ಅವರ ಜೀವನ ಮಟ್ಟವನ್ನು ಸುಧಾರಣೆ ಮಾಡಿಕೊಳ್ಳಲಿಕ್ಕೆ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥ ಸಂದೇಶದೊಂದಿಗೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ಇಡೀ ಕನ್ನಡಿಗರ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಮಾಡಿರಿ. ಈ ಸಂಚಿಕೆಯನ್ನು ನಾಡಿನಾದ್ಯಂತ ಎಲ್ಲ KSRTC ನೌಕರ ವರ್ಗದವರಿಗೂ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೂ ತಲುಪಿಸುವಂಥ ಪುಣ್ಯದ ಕೆಲಸವನ್ನು ಮಾಡಿರಿ ಅನ್ನುವಂಥ ಸಂದೇಶದೊಂದಿಗೆ, ವಿನಂತಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.